ನಮಸ್ಕಾರ ವೀಕ್ಷಕರೇ, ಶುಭೋದಯ ನಿಮ್ಮೆಲ್ಲರಿಗೂ. ಶ್ರೀ ಎಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಯಾವುದು ಒಳ್ಳೆಯ ಗುಣಗಳು ಅಂತ ತಿಳಿದುಕೊಂಡ್ರಷ್ಟೇ ಸಾಲದು, ಅದನ್ನ ನಮ್ಮದಾಗಿಸ್ಕೊಳ್ಬೇಕು, ಪರಿಪಾಲಿಸಬೇಕು, ಬೇರೆಯವ್ರಿಗೆ ಕೂಡ ತಿಳಿಸ್ಬೇಕು ಅಂತ ಹೇಳ್ತಾ ಎಂದಿನಂತೆ ಕಾರ್ಯಕ್ರಮಕ್ಕೆ ಯಾರನ್ನ ಸ್ವಾಗತಿಸಬೇಕು? ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಬುಧವಾರ ಏನು ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ? ನಮ್ಮ ಈ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಂತೂ ಎಂದಿನಂತೆ ಯಾವ್ದಾದ್ರೂ ಒಂದು ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿರ್ತೀರಾ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಶುಕ್ರವಾರ ಅಂತಕ್ಕಂಥ ವಿಚಾರವನ್ನ ನಾವು ಯಾವತ್ತಾರು ತಗೊಂತೀವ, ಬುಧವಾರ ಅಂತ ತಗೊಂತೀವ, ಸೋಮವಾರ ಅಂತ ತಗೊಂತೀವ. ಅಂದರೆ ಇವತ್ತಿನ ದಿವಸ ನೀವು ಬುಧವಾರ ಆಗಿದ್ರೂ ಸಹ ಶುಕ್ರನ್ನ ಮರಿಬಾರ್ದು, ಸೋಮವಾರ ಆಗಿರತಕ್ಕಂಥ ಸೋಮನ್ನು ಮರಿಬಾರ್ದು. ಅಂದರೆ ಲಕ್ಷ್ಮಿ ಪರಮೇಶ್ವರನ ಪೂಜೆಯನ್ನು ಮಾಡಿರ್ತಕ್ಕಂಥ ವಿಧಾನವನ್ನು ಮರಿಬಾರ್ದು. ಅದು ಬಹಳ ವಿಶೇಷ. ಇವತ್ತಿನ ದಿವಸದ ಸಂಕೇತ ಏನು ಅಂದರೆ, ಏನಪ್ಪ ಎತ್ಕೊಂಡ ತಕ್ಷಣ ಬುಧವಾರದ ದಿವಸ ಶುಕ್ರವಾರ ಸೋಮವಾರ ಅಂತ ವಿಚಾರಗಳನ್ನು ಮಾತಾಡ್ತಿದ್ದಾರೆ ಅಂದ್ಕೊಂಡ್ರೆ, ಸೋಮ ಇತಿ ಚಂದ್ರ ಅಂದರೆ ಚಂದ್ರನ ಜೊತೆ, ಶುಕ್ರ ಇತಿ ಸ್ತ್ರೀ ಅಂದರೆ ಶಕ್ತಿ ಇತಿ ಶುಕ್ರ ಅಂದರೆ ಆ ಶುಕ್ರ ಯತಿವರ್ಗ ಅಂದರೆ ಬುಧವಾರ ಸ್ಥಿರವಾಗಿ ಶನೇಶ್ಚರನು, ಸ್ಥಿರ ಬುಧ ಅಂದರೆ ಅಸ್ಥಿರವಾಗಿರತಕ್ಕಂಥ ಜೀವನವನ್ನು ಸ್ಥಿರ ಮಾಡತಕ್ಕಂಥದ್ದೇ ಬುಧವಾರ. ನಪುಂಸಕಾಗ್ರಹ ಅಂದ್ರೇನು? ಅರ್ಧ ಪುರುಷ ಅರ್ಧ ಸ್ತ್ರೀ ಪರಿಪೂರ್ಣವಾಗಿ ಸೇರಿರ್ತಕ್ಕಂಥ ಅಂಗ. ಅಂದರೆ ಅಲ್ಲಿ ಏನಾಗತ್ತೆ, ಗುರು ಅಂತಕ್ಕಂಥ ಒಂದು ಬ್ರಾಹ್ಮಣ ಧರ್ಮ, ತದನಂತರ ವೈಶ್ಯ ಅಂತಕ್ಕಂಥ ಒಂದು ಶಟ್ರ ಧರ್ಮ, ಎರಡೂ ಸೇರಿರ್ತಕ್ಕಂಥದ್ದು. ಬುದ್ಧಿಶಾಲಿಯಾಗಿರ್ತಕ್ಕಂಥ ಬುಧನು, ಬಹಳ ದೊಡ್ಡ ಆರ್ಕಿಟೆಕ್ಟ್ ಅವನು, ಅಂಥ ಒಂದು ಒಳ್ಳೆ ಡಿಸೈನನ್ನು ಮಾಡ್ತಾ ಇದ್ದಾನೆ. ಹೇಗೆ? ಶುಕ್ರನ ಜೊತೆ ಒಳ್ಳೆ ಕಲಾಕೃತಿಯನ್ನು ಕಲಿತಾನೆ. ತದನಂತರ ಸ್ತ್ರೀ ಅಂದರೆ ಮನಸ್ಸನ್ನ ಕೇಂದ್ರಗತವಾಗಿ ಆಕರ್ಷಿಸ್ತಾನೆ. ಎರಡನ್ನ ಸೇರೋದೇ ಬುಧವಾರ. ಈ ಬುಧವಾರದಲ್ಲಿ ಅತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳ ಅಂತ ಏನು ಹೇಳ್ತೀವಿ, ಈ ಎಲ್ಲ ಅರಿಷಡ್ವರ್ಗಗಳನ್ನು ಕಂಟ್ರೋಲ್. 6 ಸುಬ್ರಹ್ಮಣ್ಯ ಏಕಾಗ್ರದ ಷಣ್ಮುಖ. ಆ ಸುಬ್ರಹ್ಮಣ್ಯನು ಮೂಲಾಧಾರದಲ್ಲಿ ಗಣಪತಿ, ಸ್ವಾಧಿಷ್ಠಾನದಲ್ಲಿ ವಿಶೇಷವಾಗಿ ರತಿ ಮನ್ಮಥ, ಮಣಿಪುರ ಅಂತಕ್ಕಂಥದ್ದು ಮಹಾವಿಷ್ಣು, ಅನಾಹತ ಅಂದರೆ ಸಾಕ್ಷಾತ್ ಲಕ್ಷ್ಮಿ, ವಿಶುದ್ಧಿ ಅಂದರೆ ಸರಸ್ವತಿ, ಆಜ್ಞಾ ಅಂದರೆ ಭುವನೇಶ್ವರಿ, ಸಹಸ್ರಾರ ಅಂದರೆ ಪಾರ್ವತಿ ಪರಮೇಶ್ವರ ವಿರಾಜಮಾನವಾಗಿ ಕೂತು ಶಿವಶಕ್ತಿ ಐಕ್ಯ ಬಿಂದು ರೂಪಿಣ್ಯೇ ಶ್ರೀಚಕ್ರಾಧಾರಿತ ದೇಹಂ. ಅಂದರೆ ದೇಹವೇ ಶ್ರೀಚಕ್ರ ಉಪಾಸನೆಯನ್ನು ಮಾಡತಕ್ಕಂಥ ವಿಧಾನ. ಈ ಶ್ರೀಚಕ್ರ ಉಪಾಸನೆಯಲ್ಲಿ ಸುಬ್ರಹ್ಮಣ್ಯನ 6 ದರ್ಶನಗಳನ್ನು ನಾವು ಮಾಡಿದಾಗ ಪುನೀತರಾಗುತ್ತೀವಿ, ಜನ್ಮ ಪಾವನವಾಗುತ್ತೆ. ಏಕಾಚಿತ್ತದಿಂದ ಬ್ರಹ್ಮಚಾರಿಯಾಗಿಂದ ಸಂಸಾರಿಯಾಗಿರ್ತಕ್ಕಂಥ ಪಳಮುದರ್ ಚೋಲೆಯವರೆಗೂ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಒಂದೊಂದೇ ಹೆಂಡತಿ ಜೊತೆ ಏಕಸ್ವರೂಪವಾಗಿರ್ತಕ್ಕಂಥ ಇಂದ್ರನ ಮಗಳಾಗಿರತಕ್ಕಂಥ ದೇವಸೇನ, ಆ ದೇವಸೇನ ಆಗಿರ್ತಕ್ಕಂಥ ಮಗಳು ಅಂದರೆ ಇಂದ್ರ ಅಂದರೆ ಪೂರ್ವಾಭಿಮುಖವಾಗಿ ಬಂದಿರತಕ್ಕಂಥ ಶಕ್ತಿಗಳು, ಪಶ್ಚಿಮ ದಿಗ್ಭಾಗೆ ಅಂತಕ್ಕಂಥ ಪಶ್ಚಿಮ ಅಂದರೆ ಏನು, ತಿರುತ್ತಣಿ, ತಂಗಾಳಿ ಬೀಸೋದು ಯಾವಾಗ? ಸಂಜೆ ಕಾಲದಲ್ಲಿ. ಅಲ್ಲಿರ್ತಕ್ಕಂಥವಳು ಸಮುದ್ರವನ್ನ ಪರಿವರ್ತನಾ ಸ್ವರೂಪದಲ್ಲಿ ಮತ್ಸ್ಯಕನ್ಯೆ. ಆ ಮತ್ಸ್ಯಕನ್ಯೆ ಕಾಡಲ್ಲಿ ವಾಸವಾಗಿದ್ದಾಗ ರಾಹು ಅಂದರೆ ಶನಿ, ಸಮುದ್ರ ಆ ಕಾಡಲ್ಲಿ ವಾಸವಾಗಿರೋ ರಾಹು ಶನಿ ಒಟ್ಟಿಗೆ ಸೇರಿರತಕ್ಕಂಥವಳೆ ವಳ್ಳಿ. ಇವರಿಬ್ಬರನ್ನು ಕೇಂದ್ರ ಬಿಂದುವಾಗಿ ಸೇರಿರತಕ್ಕಂಥದ್ದಲ್ಲೇ ಶತ್ರು ಸಂಹಾರವಾಗಿ ನಿಂತಿರೋವನೇ ಸುಬ್ರಹ್ಮಣ್ಯ. ಅವನು ತಿರುಚೆಂದೂರಲ್ಲಿ ನಿಂತಾಗ ಸಂತೋಷದಿಂದ, ಆನಂದದಿಂದ, ಏಕಾಗ್ರತೆಯಿಂದ ಕೋಪಗೊಂಡು ಗುರು ಅನುಗ್ರಹವನ್ನ ಕೊಡ್ತಕ್ಕಂಥ ಸ್ವಾಮಿ ಮಲೈ ಗುರುನಾಥ. ಅದಕ್ಕೆ ಎಲ್ಲ ಸುಬ್ರಹ್ಮಣ್ಯಲ್ಲಿ ತಿರುಪರಕಂಡ್ರಂ, ತಿರುಚೆಂದೂರು, ಪಳಮಣಿ, ಪಳಮುದರ ಚೋಲೈ ಎಲ್ಲವನ್ನೂ ಸೇರಿದಾಗ ಆ ಮುಳಿ ಅಂದ್ರೇನು, ಪ್ರತಿಯೊಬ್ಬನು ಜೀವನದಲ್ಲಿ ಮತ್ತೆ ಮತ್ತೆ ಮೆಲಕನ್ನು ಹಾಕಿದಾಗ ಫಳಮುಳಿ ಅಂದರೆ ಹಣ್ಣನ್ನು ಮದೇ ಪದೇ ನೋಡಿದಾಗ ಎಷ್ಟು ಸೌಂದರ್ಯ ಅದರಲ್ಲಿದೆ ಅಂತ ಅಡಕವಾಗಿರೋದು ಕಂಡು ಕಾಣದೇ ಇರತಕ್ಕಂಥ ವಿಚಾರ ಮಾಡಬಾರ್ದು. ಯಾವತ್ತು ಕಂಡಾಗ ಅದರಲ್ಲಿ ಆಳವಾಗಿ ನೋಡಬೇಕು. ಎಷ್ಟು ಚೆನ್ನಾಗಿದೆ. ರತ್ನ ಸಿಂಹಾಸನೇಶ್ವರಿ ಸ್ವರೂಪಂ ಅಂತ ಕೇಳ್ತೀವಿ. ಈ ರತ್ನ ಸಿಂಹಾಸನೇಶ್ವರಿ ಸ್ವರೂಪಂ ಯಾರು? ಆ ಬಾಲಾ ತ್ರಿಪುರ ಸುಂದರಿ. ಬಾಲಕಿಯಾಗಿ ಪುಟ್ಟ ಬಾಲಕಿಯು ಪೂರ್ಣ ಬಿಂಬ ಸ್ವರೂಪವಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಜ್ಞಾನ ಫಳ ಅಂತ ಒಂದು ಜ್ಞಾನ ಹಣ್ಣನ್ನು ತಿಂದಾಗ ಎಷ್ಟು ಸೌಂದರ್ಯ. ಅದಕ್ಕೆ ಹೆಣ್ಣು ಮಕ್ಕಳಿಗೆ, ಸಣ್ಣ ಹೆಣ್ಣು ಮಕ್ಕಳಿಗೆ ಪೂಜೆ ಪುನಸ್ಕಾರ ಮಾಡಿದಾಗ ಈ ರೀತಿ ಸ್ಮರಣೆನ ಮಾಡಿಕೊಂಡಾಗ
ಬಾಲಗ್ರಹ ದೋಷಗಳನ್ನು ಪರಿವರ್ತನೆ ಮಾಡ್ತಕ್ಕಂಥ ಬಾಲಸುಬ್ರಹ್ಮಣ್ಯನಿಗೆ ವಟು ಪೂಜೆ ಅಂತ ಕರಿತೀವಿ. ಅದನ್ನು ಮಾಡಿದಾಗ ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳ ದೋಷಗಳು ಹೋಗುತ್ತೆ. ತಾವು ಬೆಳೆದು ನಿಂತಾಗ ಜೀವನದಲ್ಲಿ ಎಲ್ಲ ಸುಖಗಳು ಸಿಗುತ್ತಾ ಹೋಗುತ್ತೆ. ಗೊತ್ತಿಲ್ಲದೇನೆ, ಅಪೇಕ್ಷೆ ಇಲ್ಲದೇನೆ ತಾನಾಗೆ ತನ್ನ ಬಳಿಯಲ್ಲಿ ಪರಿಪೂರ್ಣವಾಗಿ ಇವರ ಬಳಿಗೆ ಬರ್ತಾ ಇರುತ್ತೆ. ಇದು ಸಂತೋಷದ ಮಾರ್ಗ. ಆ ಸಂತೋಷ ಮಾರ್ಗವನ್ನು ಹುಡುಕಬೇಕಾದ್ರೆ ಸುಬ್ರಹ್ಮಣ್ಯ ದರ್ಶನ ಮಾಡಲೇಬೇಕು. ಕೇಂದ್ರ ಬಿಂದುವಾಗಿರ್ತಕ್ಕಂಥ ಬುಧವಾರ ಸಂದಿಗ್ಧ ಕಾಲದಲ್ಲಿ ಪುರುಷಗ್ರಹ ಅಂದರೆ ಸೂರ್ಯನಾಡಿಗಳು, ಸ್ತ್ರೀಗ್ರಹ ಅಂದರೆ ಚಂದ್ರನಾಡಿಗಳು ಎರಡೂ ಸೇರುವಂಥ ಸಂಗಮ. ಅದಕ್ಕೋಸ್ಕರ ಸ್ತ್ರೀನಾಡಿಯಾಗಿರ್ತಕ್ಕಂಥ ಶಕ್ತಿಯಂಶ ಶುಕ್ರವಾರ, ಸೋಮ ಇತಿ ಚಂದ್ರ, ಚಂದ್ರವಾರ, ಚಂದ್ರ ಮುಕುಟಾಧಾರವಾಗಿರ್ತಕ್ಕಂಥ ಅರ್ಧಚಂದ್ರಾಕಾರ ಯಾರೋ ಸಾಕ್ಷಾತ್ ಪರಮೇಶ್ವರ. ಎರಡೂ ಸಂದಿಗ್ಧ ಕಾಲದಲ್ಲಿ ಸೇರೋ ಸಮಯ ಪರಿಪೂರ್ಣತೆ. ಈ ಪರಿಪೂರ್ಣತೆ ನಿಮಗಾಗಲಿ, ಭಗವಂತ ಕೃಪಾಕಟಾಕ್ಷವಾಗಲಿ ಅಂತ ಆನಂದಮಯವಾಗಿರ್ತಕ್ಕಂಥ ಈ ಸಂಗೀತವನ್ನು ನೋಡಿದಾಗ ಪೂರ್ಣ ಜ್ಞಾನವು ನಿಮ್ಗೆ ಅಭಿವೃದ್ಧಿ ಆಗಲಿ, ಆ ಮಕ್ಕಳಿಗೆ ಬಾಲಾರಿಷ್ಟ ದೋಷಗಳ ಪರಿಹಾರ ಈ ಮುಖಾಂತರವಾಗಿ ಎಲ್ಲ ದೇವರುಗಳನ್ನ ಮೆಲ್ಕನ್ನು ಹಾಕಬೇಕು. ಯಾರನ್ನ? ಷಣ್ಮುಖ ಪ್ರಿಯನಂದನನ. ಬನ್ನಿ ವೀಕ್ಷಕರಿಗೆ. नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. वल्लिदेवयानिकसमुल्लसन्तमीश्वरं मल्लिकादिदिव्यपुष्पमालिका विराजितं झल्लरीनिनादशङ्खवादनप्रियं सदा पल्लवरुणं कुमारशैलवासिनं भजे. नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे.
मनोहारि देहं महाचित्तगेहं महीदेवदेवं महावेदभावं महादेवबालं भजे लोकपालम् नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे ನೋಡಿದ್ರೆ ಅದಕ್ಕೆ ದೈವಾನುಗ್ರಹ ಅಂತ ಕರಿತೀವಿ. ಈ ದೈವಾನುಗ್ರಹ ಹೇಗೆ ಬಂತು, ಹೇಗೆ ಅಂದರೆ ರಾವಣೇಶ್ವರ ಸ್ಮರಣೆಯನ್ನು ನಾವು ಮಾಡ್ಕೊಳ್ಳದೆ ಇರೋದ್ರಿಂದ ಆ ಸ್ಮರಣೆಯಲ್ಲಿ ರಾವಣನ ಕೂಡ ಈ ದೈವಜ್ಞ ಸಂಭೂತವಾಗಿರ್ತಕ್ಕಂಥ. ಅದಕ್ಕೆ ದೈವಜ್ಞ ಅನ್ನೋದೇನು ಅಂದರೆ ಭಗವಂತನ ಆಜ್ಞೆ ಪರಿಪಾಲನೆ ಮಾಡಿಕೊಂಡೇ ಈ ಜೀವನ ನಡೆಸ್ತಾ ಇರೋದು. ಭಗವಂತನ ಆಜ್ಞೆ ಇದ್ರೇ ನಾನು ಜಗತ್ತನ್ನು ನೋಡ್ತಾ ಇರೋದು, ಭಗವಂತ ಆಜ್ಞೆಯಿಂದಾನೇ ನಾನು ಈ ರೀತಿ ಇರೋದು ಅಂತ ರಾವಣೇಶ್ವರನು ಬದುಕ್ತಾ ಇದ್ದ. ಅದನ್ನು ಎಲ್ಲರೂ ಅಪಹಾಸ್ಯವನ್ನು ಮಾಡಿ ಅಪಕೀರ್ತಿಯನ್ನು ಮಾಡಿ ತಾನು ಮಾಡಿರೋ ಏಕೈಕ ಒಂದೇ ತಪ್ಪಂದರೆ ಸ್ತ್ರೀ ಅಪಹರಣ. ಅದು ಯಾವಾಗ ಬಂತು? ಅವನಿಗೆ ದೋಷ ಬಂದಾಗ. ಆದರೆ ಇದುವರ ತನಕ ಮಹಾಜ್ಞಾನಿ, ಮಹಾ ಸಂಭಾನ್ವಿತ, ಎಷ್ಟೋ ಜನಕ್ಕೆ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿರತಕ್ಕಂಥ ಮಹಾರಾವಣನ ಸ್ಮರಣೆಯನ್ನು ಇತ್ಯಾದಿಗಳಲ್ಲಿ ಯಾರು ನೋಡಿರಲಿಲ್ಲ. ಅದಕ್ಕೆ ತನ್ನ ತಾಯಿಗೋಸ್ಕರ ಆ ರಾವಣನು ತನ್ನ ಅಂತ್ಯಕ್ರಿಯೆ ಮಾಡೋ ಸಮಯದಲ್ಲಿ ಎಷ್ಟು ಗೋಳಾಡ್ತಾನೆ ಅಂದರೆ ಅವನು ಮಾಡಿರ್ತಕ್ಕಂಥ ಕರ್ಮ ಸ್ತ್ರೀ ದೋಷ. ಒಂದು ಅಪಹರಣ ಮಾಡಿದಾಗ ತನ್ನ ತಾಯಿಯು ಸ್ತ್ರೀ ಚಂದ್ರ ಅಂದರೆ ಶುಕ್ರ ಮತ್ತು ಚಂದ್ರನ ದೋಷ. ಈ ಬುಧವಾರವನ್ನು ರಾವಣ ಏನು ಸ್ಮರಣೆ ಮಾಡಿಕೊಂಡ? ಬುಧ ಅಂದರೆ ಸಂದಿಗ್ನ ಪೂರ್ಣ ಪಿಂಡ. ಅದಕ್ಕೆ ಅಂಡ ಪಿಂಡ ಬ್ರಹ್ಮಾಂಡಗಳು ಅಂದಾಗ ಆ ಪಿಂಡಾಂತರವನ್ನೇ ಹೇಳ್ತಕ್ಕಂಥ ತರ್ಪಣ, ಜೀವ ತರ್ಪಣವನ್ನು ಅವನು ಕೊಟ್ಟಾಗ ತಾಯಿಗೆ ಹೇಗೆ ಅಭಿವೃದ್ಧಿ ಪಡಿಸ್ಕೊಂಡ ಅಂದರೆ ಎಷ್ಟು ಒದ್ದಾಡ್ದ, ಏನಕ್ಕೋಸ್ಕರ ಒದ್ದಾಡ್ದ ಅದು ನಿಮಗೆ ಹೇಳ್ಕೊಡ್ತೀನಿ. ಯಜ್ಞವನ್ನು ಮಾಡ್ದ.